ಹಲೋ ಹಾ ಮೇಡಮ್. ಮೇಡಮ್ ಇವಾಗ ನಮ್ದು 21 days ರೇಖೆ ಆದ್ಮೇಲೆ ಫಸ್ಟ್ ಲೆವೆಲ್ ಆದ್ಮೇಲೆ ನೆಕ್ಸ್ಟ್ ಡೇ ಇಂದ ನಾವು ನಮಗೆ ಯಾವ್ದು ಬೇಕೋ ಅದನ್ನ ಮಾತ್ರ ಪ್ರಾಕ್ಟೀಸ್ ಮಾಡ್ಬೋದಾ ಅಥವಾ ಎಲ್ಲದನ್ನು ಪ್ರಾಕ್ಟೀಸ್ ಮಾಡ್ಬೇಕಾ? ಇಲ್ಲ ಬೇಡ, ಎಲ್ಲದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಹೌದಾ? ಹಾ, ಎಲ್ಲದನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಅದಕ್ಕೆ ನೀವು ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡಿ. ಮೇ ಬಿ ಮಲ್ಕೊಂಡಿರ್ತೀರಲ್ಲ, ಆ ಟೈಮಲ್ಲಿ ನೀವು ಬೇಕಾದ್ರೆ ಆ ಪಾಯಿಂಟ್ ಮೇಲೆ ಕೈ ಇಟ್ಟು ಮಲ್ಕೊಳ್ತಾ ಬನ್ನಿ. ನಿಮ್ಗೆ ಯಾವ ಪಾಯಿಂಟ್ ಬೇಕು, ಅಲ್ಲಿಗೆ ನಂಗೆ ಎನರ್ಜಿ ಜಾಸ್ತಿ ಬೇಕು ಅಂತ ಅನ್ಸುತ್ತಲ್ಲ, ಅಲ್ಲಿಗೆ ನೀವು ಆ ಕೈಗಳು ಯಾವಾಗ ಫ್ರೀ ಇರುತ್ತೆ ಆ ಟೈಮಲ್ಲೆಲ್ಲ ಕೈ ಇಡ್ತಾ ಬನ್ನಿ. ಆ ಟೈಮಲ್ಲಿ 2 ಕೈ ಇಡ್ಬೇಕು ಅಂತ ಏನಿಲ್ಲ, ಒಂದ್ ಕೈ ಫ್ರೀ ಇತ್ತು ಅಂದ್ರೆ ಒಂದ್ ಕೈನೇ ಇಡ್ತಾ ಬನ್ನಿ. ಮಲ್ಕೋಬೇಕಾದ್ರೆ ಅಲ್ಲೇ ಇಟ್ಟು ಮಲ್ಕೊಂತ ಬನ್ನಿ. ಆ ರೀತಿ ಮಾಡಿ. ಆದಷ್ಟು ಮಲಗ್ಬೇಕಾದ್ರೆ ನಿಮ್ಮ ಕೈಗಳು ನಿಮ್ಮ ಬಾಡಿಗೆ ಟಚ್ ಆಗಿರ್ಲಿ. ಎಲ್ಲಿಗಾದ್ರೂ ಓಕೆ. ಯಾರಿಗ್ ನಿದ್ದೆ ಬರ್ತಿಲ್ಲ ಅವರು ಜಾಸ್ತಿ ಕಿವಿ ಮೇಲೆ ಇಟ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಮೀನ್ಸ್ ಕಿವಿ ಮೇಲೆ ಇಟ್ರಿ ಅಂತ ಅಂದ್ರೆ ನಿಮಗೆ ನಿದ್ದೆ ಚೆನ್ನಾಗ್ ಬರುತ್ತೆ, ಡೀಪ್ ಸ್ಲೀಪ್ ಆಗತ್ತೆ. ಅಲ್ಲಿ ಗಿಡಕ್ ಸಾಧ್ಯ ಆಗ್ತಿಲ್ಲ ಅಂದ್ರೆ ಇನ್ನೆಲ್ಲಿಗಾದ್ರೂ ಓಕೆ. ಬಾಡಿ ನಿಮ್ಮ ಕೈಗಳು ನಿಮ್ಗೆ ಯಾವಾಗ ಫ್ರೀ ಇರುತ್ತೆ ಆ ಟೈಮಲ್ಲಿ ನಿಮ್ ಬಾಡಿಗೆ ಟಚ್ ಆಗಿರ್ಲಿ. ಸೊ ಇದು ತುಂಬಾ ಸಿಂಪಲ್, ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ. ತುಂಬಾ ಸ್ಪೀಡ್ ಮಾಡುತ್ತೆ ರೇಖಿಯ ರಿಸಲ್ಟ್ ಅನ್ನ. ಹೌದೌದು. ಮತ್ತೆ ನಾವು ಇವಾಗ ಎಲ್ಲಾನು ಪ್ರಾಕ್ಟೀಸ್ ಮಾಡಿರ್ತೀವಲ್ಲ ಒಂದ್ ಟೈಮು, ನೆಕ್ಸ್ಟ್ ಟೈಮ್ ಅದೇ ನಾವು ಒಂದ್ ಹ್ಯಾಂಡ್ ನ ಇಟ್ಕೋಬಹುದಲ್ವಾ? ಅವಾಗ ನಾವು 2 ಕಡೆ ಇಟ್ಕೋಬಹುದಾ? ಇಟ್ಕೊಳ್ಳಿ. ಅಂದ್ರೆ ಒಂದು ಸೈಕಲ್ ಇದೆಯಲ್ಲ, ಒಂದ್ ಸೈಕಲ್ ಅನ್ನ ನೀವು ಮುಗಿಸ್ಬೇಕಾದ್ರೆ ಆ ಚಾರ್ಟ್ ಅಲ್ಲಿ ಯಾವ ರೀತಿ ಇದೆ ಆ ತರ ಮುಗಿಸ್ಬಿಡಿ. ಓಕೆನಾ? ನೆಕ್ಸ್ಟ್ ಅದಾದ ನಂತರ ನಿಮ್ಗೆ ಎಲ್ಲಿಗ್ ಬೇಕಲ್ಲಿಗೆ ಇಟ್ಕೋಬೇಕಾದ್ರೆ ಒಂದ್ ಕೈ ಆದ್ರೂ ಇಟ್ಕೊಳ್ಳಿ, 2 ಕೈ ಆದ್ರೂ ಇಟ್ಕೊಳ್ಳಿ. ಒಂದ್ ಕೈ ತಲೆ ಮೇಲೆ ಅಥವಾ ಇನ್ನೊಂದ್ ಕೈ ಇನ್ನೆಲ್ಲಿಗಾದ್ರೂ ಯಾವ ಪಾಯಿಂಟ್ ಬೇಕೋ ಅಲ್ಲಿಗೆ ಇಟ್ಕೋಬಹುದು. ಹೌದಾ? ಓಕೆ. ಅದೇ ನಾವು ಒಂದ್ ಸೈಕಲ್ ಮಾಡ್ಬೇಕಾದ್ರೆ ಸ್ವಲ್ಪ ಏನಾದ್ರು ವರ್ಕ್ ಮಾಡ್ಕೊಂಡು ಓದ್ಕೊಂತಾನೋ ನೋಡ್ತಾನೋ ಆ ತರನು ಪ್ರಾಕ್ಟೀಸ್ ಮಾಡ್ಬೋದಲ್ವಾ? ಮಾಡ್ಬೋದು, ನಡೆಯುತ್ತೆ. ಓಕೆ ಮೇಡಮ್. ಥ್ಯಾಂಕ್ ಯು. ನಮಸ್ತೆ ಮ್ಯಾಮ್. ನಮಸ್ತೆ. ಹುಷಾರ್ ಮಾತಾಡೋದು. ಅದು ಏನಂದ್ರೆ ಯಾರಾದ್ರೂ ಅನ್ಕಾನ್ಶಿಯಸ್ ಆಗಿ ಬಿದ್ದಾಗ ನಾವು ಅವ್ರಿಗೆ ಯಾವ ಜಾಗದಲ್ಲಿ ರೇಖಿ ಮಾಡ್ಬೇಕು ಒಂದು, ಅಥವಾ ಯಾವ ಮುದ್ರೆ ಇದೆ ಅದಕ್ಕೆ ಅಂತ? ಅನ್ಕಾನ್ಶಿಯಸ್ ಆದಾಗ ನಂಗೆ ಅಷ್ಟು ಐಡಿಯಾ ಇಲ್ಲ. ಮುದ್ರೆ ನಾನ್ ನಿಮ್ಗೆ ಚೆಕ್ ಮಾಡಿ ನಾನು ಫೋಟೋ ಸೆಂಡ್ ಮಾಡ್ತೀನಿ, ಮುದ್ರೆ ಯಾವ್ದು ಮಾಡ್ಬೋದು ಅಂತ ಅನ್ಬಿಟ್ಟು. ಅಂಡ್ ಅನ್ಕಾನ್ಶಿಯಸ್ ಆದಾಗ ಮೀನ್ಸ್ ವೈಷ್ಣವಿ ಅವ್ರದ್ದು ಕೇಳ್ತಾ ಇದ್ದೀರಾ? ಹೌದು ಮ್ಯಾಮ್. ವೈಷ್ಣವಿ ಅವ್ರದ್ದಾದ್ರೆ ಹಣೆ ಮೇಲೆ ಕೈ ಇಡಿ, ಇಲ್ಲಿ ಸ್ವಲ್ಪ. ಓಕೆ 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 ಮ್ಯಾಮ್. ಮತ್ತೆ ಅದು ಬುಕ್ ಬಗ್ಗೆ ಬಿಕಾಸ್ ಏನ್ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ವೈಷ್ಣವಿ ಅವ್ರು ಇವಾಗ ಬಿದ್ದಾಗ ನೀವು ಕೂಡ ಟೆನ್ಷನ್ ಅಲ್ಲಿ ಇರ್ತೀರಾ. ಅಂತ ಟೈಮ್ ಅಲ್ಲಿ ಕೈ ಇಟ್ರುನು ನಿಮ್ಗೆ ರೇಖಿ ಫ್ಲೋ ಕಮ್ಮಿ ಆಗತ್ತೆ, ಮತ್ ನಿಮ್ಗೂ ಪ್ರಾಬ್ಲಮ್ ಆಗತ್ತೆ. ಅವ್ರು ಬಿದ್ರು ಅಂತ ನೀವು ಗಾಬರಿ ಆಗಕ್ ಹೋಗ್ಬೇಡಿ. ನೀವು ನ್ಯೂಟ್ರಲ್ ಆಗಿ ಕೈ ಇಡ್ಬೇಕಾಗತ್ತೆ. ಹೌದು ಮ್ಯಾಮ್, ಅದೇ ಆಗ್ತಾ ಇರೋದು ಇವಾಗ. ನಾನು ಟೆನ್ಷನ್ ಅಲ್ಲಿ ಇದ್ರೆ ಅದೇ ಸಪ್ಲೈ ಆಗುತ್ತೆ ಅವಳಿಗೆ. ಹೌದು, ಅದಕ್ಕೋಸ್ಕರ ಟೆನ್ಷನ್ ಸಪ್ಲೈ ಆಗತ್ತೆ ಅನ್ನೋದಕ್ಕಿಂತ ರೇಖಿ ಫ್ಲೋ ಕಮ್ಮಿ ಆಗತ್ತೆ ಅಲ್ಲಿ. ಸೊ ನಿಮ್ಮದು ನೆಗೆಟಿವಿಟಿ ಅವ್ರಿಗೇನು ಪಾಸ್ ಆಗಲ್ಲ. ನೀವ್ ಆತರ ಥಿಂಕ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಕೈಯಲ್ಲಿ ಹರಿಯುವಂತ ರೇಖಿ ಶಕ್ತಿ ಕಮ್ಮಿ ಆಗುತ್ತೆ, ಬಿಕಾಸ್ ನೀವೇ ಟೆನ್ಷನ್ ಅಲ್ಲಿ ಇರ್ತೀರಾ. ಹಂಗಾಗಿ ನಿಮ್ಮ ಕೈಯಲ್ಲಿ ಹರಿಯುವಂತ ರೇಖಿ ಶಕ್ತಿ ಕಮ್ಮಿ ಆಗುತ್ತೆ ಒಂದು. ಮತ್ತೆ ನೀವು ಟೆನ್ಷನ್ ಅಲ್ಲಿ ಇದ್ರಿ ಅಂತ ಅಂದ್ರೆ ಅವ್ರು ಈಸಿಯಾಗಿ ಕನೆಕ್ಟ್ ಆಗಿ ಹೋಗ್ತೀರಾ. ಕನೆಕ್ಟ್ ಆದಾಗ ನಿಮ್ಮ ಆತ್ಮದ ಶಕ್ತಿಯನ್ನ ಅವ್ರಿಗೆ ಕೊಡ್ತಾ ಇರ್ತೀರಾ. ಸೊ ನಿಮ್ಗೂ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಸ್ವಲ್ಪ ನ್ಯೂಟ್ರಲ್ ಆಗಿ ಕೈ ಇಡ್ಬೇಕು. ಓಕೆ? ನೀವು ಆ ಟೆನ್ಷನ್ ಅಲ್ಲಿ ಇದ್ದೀರಾ, ನನ್ ಕೈಲಿ ಆಗ್ತಿಲ್ಲ ಅಂತ ಅಂದ್ರೆ ಅದೇ ಹಿಡ್ದೇ ಇರೋದೇ ಒಳ್ಳೇದು. ಮುದ್ರೆ ಮಾಡಿಸ್ಬಿಟ್ರೆ ಆ ಟೈಮಲ್ಲಿ ಒಳ್ಳೇದು. ಮುದ್ರೆ ನಾನ್ ಯಾವ್ದು ಅಂದ್ಬಿಟ್ಟು ಚೆಕ್ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀನಿ. ಹಲೋ ಮೇಡಮ್. ಹಾ ಸರ್, ನಮಸ್ತೆ. ಇವಾಗ ನಾವು ರೇಖಿ ಮಾಡುವಾಗ ಅದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಹೀಟ್ ಏನೋ ಆಗುತ್ತಲ್ಲ ಬಾಡಿ ಎಲ್ಲ? ಏನ್ ಹೇಳಿ ಸರ್? ಅದು ರೇಖಿ ಮಾಡ್ಬೇಕಾದ್ರೆ ಇವಾಗ ಬಾಡಿಗೆ ಇದು ಟಚ್ ಆದಾಗ ಜಾಸ್ತಿ ಅಂದ್ರೆ ಒಂದೊಂದ್ ಟೈಮ್ ಹೆಂಗ್ ನೋಡ್ತೀನಿ ಮೇಡಮ್, ಒಂದೊಂದ್ ಪಾರ್ಟ್ ಅಲ್ಲಿ 10 minutes ಈ ತರ ಮಾಡ್ತಾ ಇರ್ತೀನಿ. ಅದು ನನಗೆ ಬಾಡಿ ಎಲ್ಲ ಹೀಟ್ ಆಗೋ ತರ ಅನ್ಸುತ್ತೆ, ಜಾಸ್ತಿ ಹೀಟ್ ಆಗುತ್ತೆ. ಅದರಿಂದ ಬಾಡಿ ಹೀಟ್ ಆಗಿ ಅಂದ್ರೆ ಬಾಡಿ ಕೂಲ್ ಆಗೋದಕ್ಕೆ ಮತ್ತೇನಾದ್ರೂ ಇದೆ ಅಂತ? ಈ ಮುದ್ರೆ ನೀವು ಮಾಡ್ಬೋದು. ಬಾಡಿ ಜಾಸ್ತಿ ಹೀಟ್ ಆಯ್ತು ಅಂದ್ರೆ ಇದನ್ನ ಮಾಡಿ. 2 ಕೈಯಲ್ಲೂ ಮಾಡ್ಬಹುದು, ಒಂದು ಕೈಯಲ್ಲಾದ್ರೂ ಮಾಡ್ಬಹುದು. 5 ನಿಮಿಷದಲ್ಲಿ ನಿಮ್ದು ಬಾಡಿ ಕೂಲ್ ಆಗತ್ತೆ ಈ ತರ ಮಾಡ್ತಾರೆ.